ತಗೊಳ್ಳಿ. ಅಷ್ಟು ಮಂದಿ ಕೂಡ ಒಂದು 10 ನಿಮಿಷ ಅಪ್ಪರ ಆಶೀರ್ವಚನದ ಒಂದು 10 ನಿಮಿಷ ಕಾರ್ಯಕ್ರಮ ಮುಗಿತದ. ಸರಿಗ ಅವ್ರ ಲೈವ್ ಬಿಡ್ತಾರೆ ಸರಿ ನಮಸ್ಕಾರ ಮಾಡಿಬಿಟ್ರಲ್ಲ ಸ್ವಲ್ಪ ಸೈಡಿಗೆ ಸೇರಂತ ಎದುರಿದ್ದವ್ರಿಗೆ ಇವರಿಗೆ ಸರಿ ಸೈಡಿಗೆ ಸೇರಿ ಲಕ್ಷ್ಮೀಂ ಕ್ಷೀರರಾಜತನಯಾಂ ಶ್ರೀರಂಗರಾಮೇಶ್ವರೀ ರಾಧೇ ಭೂತನಮಸ್ತದೇವನಿತಾಂ ಲೋಕೈಕದೀಪಾಂ ಗುರಾಂ ಶ್ರೀಮನ್ಮಂದಕರಾಕೃತ್ಯೈವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ಕೈಲೋಕ್ಯಗುರುಜನೇ ಸರ್ವ್ಯಾಂ ಮುಕುಂದಪ್ರಿಯಾಂ ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತೀ ಶ್ರೀಲಕ್ಷ್ಮೀರ್ವರಲಕ್ಷ್ಮ್ಯಶ್ಚ ಪ್ರಸನ್ನಾ ಭವ ಸರ್ವದಾ ಭರಾಂಚೋ ಕರೈವ ಹಸ್ತೆ ಕಮಲಾಸನಸ್ತಾಂ ಆಲಾರ್ಯಪಣಿಸ್ತಿಪಾಂ ಪುಣ್ಯೇತ್ರಾಂ ಶ್ರೀರಾಮದೇವೀಶ್ವರಂತಾಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಊಟ मांगल्यं तन्तुनामेन मम जीवनहेतुनां कंते भद्रामे त्वं जीव शरदशतम् इति मांगल्यधारणमोऽस्तु सुमुहूर्तोऽस्तु तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव गौरीपते तेन्द्रे स्मरामि इति मांगल्यधारणमोऽस्तु सुमुहूर्तोऽस्तु सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणि नमोस्तुते इति माङ्गल्यधारणमोऽस्तु सुमुहूर्तोऽस्तु नमस्ते स्वायुधाय नाथकाय दुष्टवे वाभ्यामदते नमो बाहुभ्यां तव धन्वने हरिते धन्वनो हेतिरस्मानुणक्व विस्मतः तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव गौरीपते तेन्द्रे स्मरामि इति माङ्गल्यधारणमोऽस्तु सुमुहूर्तोऽस्तु जयमङ्गलं जय नमः पार्वते पते शिव हर हर महादेव गणवण्डित विश्वराज के जय श्री गुरुवेणकंकार शिवाचार्य महाराज के जय जया जय नमः पार्वते पते शिव हर हर महादेव
ಓಯ್ ಶಿವ ಎಲ್ಲರೂ ಕೂಡ್ರಿ, ನಿಮ್ಮೆಲ್ಲರೂ ದರ್ಶನ ಕೊಡ್ತಾರಪ್ಪ ಅವರು. ದಯಮಾಡಿ ಸಮಾಧಾನ ಶಾಂತತೆಯನ್ನು ಕಾಪಾಡಬೇಕು. ಯಾರ ಜಾಗದೊಳಗೆ ಅಲ್ಲೇ ಕುಂತ್ಕೊಂಡು ವಸ್ತು ಮಂದಿ ಘನಬಂಡೇತ ವಿಶ್ವಾರಾಧ್ಯ ಮಹಾರಾಜಕಿ, ಗಂಗಾಧರ ಶಿವಾಚಾರ್ಯ ಮಹಾರಾಜಕಿ, ಆದಿಶಕ್ತಿ ಅಮ್ಮ ಭವಾನಿ ಮಾತಾಕಿ. ಅಣ್ಣ ಯಾರು ಬರಬೇಡಿ ಗೌಡ್ರೆ, ಕೂಡ್ರಿ ಕೂಡ್ರಿ, ದರ್ಶನ ಕೊಡ್ತಾರೆ ಕೂಡ್ರಿ, ನಿಂದ್ರಬೇಡ್ರಿ ಯಾರಲ್ಲಿ ಕೂಡ್ರಿ ನೀವು ಕೂಡ ಕೂಡ್ರಿ ಅಣ್ಣಾರೆ, ನೀವು ಕುಂತ್ರ ನಿಂದ್ರಬೇಡ್ರಿ. ಸರಸ್ರಿ ಗೌಡ್ರೆ, ನೀವು ಸರಸ್ರಿ ಕೂಡ್ರಿ, ನೀವು ಕೂಡ್ರಿ. ಘನಪಂಡಿತರಾಗಿರ್ತಕ್ಕಂಥ ವಿಶ್ವಜ್ಯೋತಿ ವಿಶ್ವಾರಾಧ್ಯ ಮಹಾತ್ಮರ ಮಹಾಪುರಾಣದೊಳಗ ಅವರ ಮದುವೆ ಕಾರ್ಯಕ್ರಮದೊಳಗ ಮಾತನಾಡುವ ನಡೆದಾಡುವ ದೇವರು ವಿಶ್ವಜ್ಯೋತಿ ವಿಶ್ವಾರಾಧ್ಯರ ಮಹಾಮಾತೆ ಬಸವಾಂಬೆ ತಾಯಿಯ ಏನ ನಿಂದ್ರಬೇಡ್ರಲ್ಲ, ಯಾರು ಕೂಡ್ರಿ, ಹೋಸ್ಟ್ ಮಂದಿ ನಿಂದ್ರಬೇಡ್ರಿ ಗೌಡ್ರೆ, ಸರಿ ತಂಗಿ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾಗಿರುವ ಪರಮ ಪೂಜ್ಯರು ಷಟಸ್ಥಲ ಬ್ರಹ್ಮಗಳು ಡಾಕ್ಟರ್ ಪದವಿಭೂಷಿತರಾಗಿರುವ ಶಿವಾಚಾರ್ಯ ರತ್ನ ಗಂಗಾಧರ ಅಪ್ಪಂಗಳವರ ಪವಿತ್ರವಾಗಿರುವ ಶ್ರೀ ಶರಣಗಳಲ್ಲಿ ಕೋಟಿ ನಮನಗಳನ್ನು ಚಪ್ಪಾಳೆಯನ್ನು ತಟ್ಟಿ ನಾವು ಸಮರ್ಪಣೆಯನ್ನು ಮಾಡೋಣ. ಹತ್ತಿಗೂಡು ಗ್ರಾಮದ ಸಮಸ್ತ ದೈವದವರು, ಶಹಾಪುರ ನಗರದ ಸಮಸ್ತ ದೈವದವರ ವತಿಯಿಂದ ಪೂಜ್ಯರನ್ನ ಸ್ವಾಗತವನ್ನ, ಇಲ್ಲೆಲ್ಲ ಹಯ್ಯಾಳದವರು ಬಂದಾರೆ, ಬಸವಂತಪುರದವರು ಬಂದಾರೆ, ಇನ್ನು ಹತ್ತಿಗೂಡದವರು, ಇಲ್ಲಿ ಕೊಂಗಂಡಿ, ಸುರಪುರ, ವೆಂಕಟಾಪುರ, ಸಮಸ್ತ ನಮ್ಮಪ್ಪನ ಬಳ್ಳಿ ಹ್ಯಾಂಗದಂದ್ರ ಕನ್ನಡ ನಾಡಿನೊಳಗ ಅಲ್ಲ 4 ರಾಜ್ಯದೊಳಗ ಭಕ್ತ ಸಮೂಹವನ್ನು ಹೊಂದಿರುವಂತ ಮಠ ಯಾವುದು ಅಂತಂದ್ರ ಅದು ಅಬ್ಬೆ ತುಮಕೂರು ವಿಶ್ವಾರಾಧ್ಯ ಗಂಗಾಧರ ಮುತ್ತರ ಮಹಾಮಠ ಅನ್ನುವ ಮಾತನ್ನ ಇಲ್ಲಿ ಸ್ಮರಣೆ ಮಾಡಬೇಕಾಗತ್ತೆ. ಇಂದಿನ ಒಂದು ಧರ್ಮ ಸಮಾರಂಭದೊಳಗ ನಾ ಆಗಲೇ ಹೇಳಿದ ನಿಮಗ ಸುಮಾರು ನಿನ್ನೊಂದು 50,000 ಜನ. ನೀವು ಕೂಡ್ರಿ, ನಿಂದಬೇಡ, ಬಾಳ ತಗ್ತಿರ್ತೀವಿ, ಈ ವೇದಿಕೆ ಯಾರು ಕೂಡಬೇಡ್ರಿ, ವಿನಂತಿ ನಿಮ್ಗೆ ಸರ್. ಎಲ್ಲರಿಗೆ ಕಾಣಬೇಕು, ಕೂಡ್ರಿ, ಹೆಣ್ಣ ಕುಂದ್ರಿ, ಈ ಕಡೆ ಬರೀ ಖಾಲಿ ಅದ. ಅಪ್ಪವ್ರು ಆಶೀರ್ವಚನ ಮಾಡ್ತಾರ. ನಿನ್ನೆ ಆಯ್ತವಾರ ಅಮಾವಾಸ್ಯೆ, ಸುಮಾರು ಒಂದು 50,000 ಮಂದಿಗೆ ಮುಂಜಾನೆ 11ಕ್ಕೆ ಬಂದಾರ ಕೆಳಗ. ಅಪ್ಪವ್ರ ಆಶೀರ್ವಚನವನ್ನ ಕೇಳಿದೆವು. ಮುಂಜಾನೆ 11ಕ್ಕೆ ಬಂದೇನೆ, ಬೆಳಗ ಮುಂಜಾನೆ 6 ಗಂಟೆಗೆ ತಮ್ಮ ರೂಮಿಗೆ ಹೋದವರು ಯಾರು ಅಂದ್ರೆ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಬಂದಿರುವಂತ ಭಕ್ತರಿಗೆ ಒಂದೇ ಮಾತು ಅಂತಾರ, ಆದಿತ್ಯವಾರ ಅಮಾವಾಸ್ಯೆ ಬಂದವರು ಬಹಳ ಮಂದಿ ಅಂತಾರ, ಯಪ್ಪ ನನಗ ಅದ ಆಗ್ಯದ, ನನಗಿದ ಆಗ್ಯದ, ಮನೆಯೊಳಗ ಆರಾಮ್ ಇಲ್ಲ, ಮನೆಯೊಳಗ ಮಕ್ಕಳ ಮಾತು ಕೇಳಂಗಿಲ್ಲ, ಮನೆಯೊಳಗ ಅಶಾಂತಿ ಅದ ಅಂತ ಏನೆಲ್ಲಾ ರೋಗಗಳಿಗೆ ಒಂದೇ ಒಂದು ಮಾತು ಏನು ಅಂತಂದ್ರ, ತಮ್ಮ ನನ್ನ ಕೈಯೊಳಗೆ ಏನದು ಜಗತ್ತಿನ ಒಡೆಯ ಕಲಿಯುಗದ ಕಡೆಗಂಡ ನಾನೇ ಎನ್ನುವಂತಹ ವಿಶ್ವಾರಾಧ್ಯರದ ರೋಚ, ನೀನು ಚಿಂತೆ ಮಾಡಬೇಡ, ನಾನು ಚಿಂತೆ ಮಾಡಬೇಡ, ನಿನ್ನ ಚಿಂತೆಯನ್ನು ಪರಿಹರಿಸೋರು ಯಾರಂದ್ರೆ ವಿಶ್ವಾರಾಧ್ಯರು ಅನ್ನುವಂತ ಮಾತನ್ನ ಲಕ್ಷ ಲಕ್ಷ ಮಂದಿ ಹೇಳ್ತಾರೆ ಅಂತಂದ್ರ ಸಾಮಾನ್ಯವಾಗಿರುವಂತ ಮಾತಲ್ಲ. ಭೂಲೋಕದ ಚಂದಿರ ಯಾವಾಗಲೂ ಮಗಮುಖದಿಂದ ಭಕ್ತರ ಮನಸ್ಸನ್ನ ಗೆದ್ದಾರ, ದಾಸೋಹ ಮೂರ್ತಿಗಳಾಗ್ಯಾರ, ದಾಸೋಹ ಬ್ರಹ್ಮರಾಗ್ಯಾರ. ಅಮ್ಮಗೆ ಏಟು ಖುಷಿ ಆಗೈತೋ ಎಲ್ಲ ಗೊತ್ತಿಲ್ಲ ನನಗ, ಅವ್ರು ಬಂದದ್ದು ನನಗೆ ಬಹಳ ಹಾಂಡೆ ಹಾಲು ಕೊಡೋಷ್ಟಿವ. ಯಾಕ ಅಂದ್ರ ಆದಿತ್ಯವಾರ ಅಮಾವಾಸ್ಯೆ ಬೆಳತನ ನಿದ್ರೆಗೆಟ್ಟು ಸಂಜೀತನ ಸೋಮವಾರ ದರ್ಶನ ಕೊಟ್ಟು ಹೈರಾಣಾಗಿ ನಿದ್ರೆಗೆಟ್ಟರು ಕೂಡ ಹತ್ತಿಗೂಡಕ್ಕೆ ಬಂದಾರಂತಂದ್ರ ಇದು ಒಂದು ಈ ಗ್ರಾಮದವರ ಸುಕೃತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತು. ಇದೆಲ್ಲ ಈಗ ನಡಿಬೇಕಾಗಿತ್ತಂದ್ರೆ ಸಾಮಾನ್ಯವಾಗಿರುವಂತದ್ದೇನು ಈ ಕಲಿಯುಗದೊಳಗ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದೆ ನೆನಸಪ್ಪ, ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದೆ ನೆನಸಪ್ಪ, ಕನಸಿನ ಪರಿ ಸಂಸಾರಪ್ಪ ನಿನ್ನ ಮನಸ್ಸಿಗೆ ಬಂಧನ ಮಾಡಪ್ಪ. ಇಲ್ಲಿ ಮಡಿವಾಳಪ್ಪನ ಮಾತು ನಾ ಯಾಕೆ ಹೇಳಕತ್ತೀನಿ ಅಂದ್ರ ವಿಶ್ವಾರಾಧ್ಯರು ಹೊರಗ ಜೀವನ ಮಾಡಿಲ್ಲ, ವಿಶ್ವಾರಾಧ್ಯರು ಲಗ್ನ ಆಗ್ಯಾರ ಅಂದ್ರ ಅವರ ಗಂಡ ಹೆಂಡತಿ ಆಗಿಲ್ಲ. ವಿಶ್ವಾರಾಧ್ಯರ ಹೆಂಡತಿ ಏನಾಗ್ಯಾಳ, ವಿಶ್ವಾರಾಧ್ಯರ ಬಸಮ್ಮ ಏನಾಗ್ಯಾರ ಅಂದ್ರ ಗಂಡ ಹೆಂಡರು ಅಲ್ಲಂತ ಗುರು ಶಿಷ್ಯರಾಗಿ ಸಂಸಾರವನ್ನ ಮಾಡಿದ್ದಾರೆ. ಇನ್ನೂ ಮುಂದೆ ಬಹಳ ಲೀಲೆಗಳು. ಗುರು ಶಿಷ್ಯರಾಗಿ ಸಂಸಾರವನ್ನ ಮಾಡ್ಯಾರ.
ಅಂತ ಸಂಸಾರ ಅಂತ ಸಂಸಾರವನ್ನ ಮ್ಯಾಗ ಪರಮಾತ್ಮ ಹೌದು ಹೌದು ಅನ್ನುವ ಹಾಗ ಅಂತ ಮಹಾಮಠದ ಬಡಿಯರು ನವಮುಖದ ಚಂದಿರರು ಮಾತನಾಡುವ ಮಹಾದೇವರಾಗಿರುವಂತ ಪೂಜೆ ಅಪ್ಪಾಜಿಯವರು ಬಂದರೆ ಗುಂಬಳಾಪುರ ಹಿರೇಮಠದ ನಮ್ಮಮ್ಮ ನಾಗಮ್ಮಮ್ಮ ಸಣ್ಣ ವಯಸ್ಸಿನೊಳಗ ಅಗಾಧವಾಗಿರುವಂತ ಶಕ್ತಿಯನ್ನ ಎಮ್ಮ ಪಡ್ಕೊಂಡಾಳ.